ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ನೀವು ಒಂದು ಮಾರ್ಕ್ ರಿಸಲ್ಟ್ ಈಗ ಚೆಕ್ ಮಾಡ್ಕೋತೀರಾ, ಲಿಂಕ್ ಇನ್ನೂ ಸಿಕ್ಕಿಲ್ಲ ಅಂದರೆ ನಮ್ಮೊಂದು ಕಮೆಂಟ್ ಬಾಕ್ಸಲ್ಲಿ ಸಿಗುತ್ತೆ, ಇಲ್ಲಾಂದರೆ ನಮ್ಮೊಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಲಿಂಕ್ ಅಂದ್ರೆ ಖಂಡಿತ ಸಿಗುತ್ತೆ. ಓಕೆನಾ, ಲಿಂಕ್ ಬಗ್ಗೆ ವರಿ ಮಾಡ್ಕೋಬೇಡಿ, ಲಿಂಕ್ ಎಲ್ಲ ಕಡೆ ಸಿಗುತ್ತೆ, ಡೈರೆಕ್ಟ್ ಲಿಂಕ್ ಇದೆ. ಈಗ ಮಾರ್ಕ್ ರಿಸಲ್ಟ್ ಸಿಕ್ಕಾದ್ಮೇಲೆ ಒಂದು ಬ್ಲೆಂಡರ್ ಆಗಿದೆ. ನಿಮ್ಮ ರ್ಯಾಂಕ್ ಏನಾಗಿದೆ ಅಂದರೆ ತುಂಬ ದೊಡ್ಡದು, ಅಂದರೆ ತುಂಬ ಅಂದರೆ 2 ಲಕ್ಷ ಮೇಲೆ ರ್ಯಾಂಕ್ ತೋರಿಸ್ತಿದೆ. ಎಕ್ಸಾಂಪಲ್ ಈಗ ನಾನು ನಮ್ಮ ಸಿಸ್ಟರ್ಸ್ ತೋರಿಸ್ತಾ ಇದ್ದೀನಿ, ನೇಮ್ ಕೂಡ ಕಳಿಸ್ತಿದೆ ಅನಿಸುತ್ತೆ ನಿಮಗೆ. ರ್ಯಾಂಕ್ ಬಂದ್ಬಿಟ್ಟು ಚೆನ್ನಾಗಿದೆ ರ್ಯಾಂಕ್. ಓಕೆನಾ, ನಿಮಗೆ ಅವ್ರದ್ದು ರ್ಯಾಂಕ್ ಬಂದು 40K ಐತೆ. ಇಲ್ಲಿ ನೋಡಿ 2,72,094 ಇಂಜಿನಿಯರಿಂಗು. ಈಗ ಒಂದು ಕಾಲೇಜಲ್ಲಿ SNQ ಕೋಟಾ ಬೇಕಾಗಿರೋದ್ರಿಂದ ಈ ಒಂದು SNQ ಕೋಟಾ ಅಲಾಟೆಡ್ ಆಗಿತ್ತು, ಈ ಥರ ಒಂದು ಕ್ಯಾಟಗರಿ. ಬಟ್ ಇದು ಒಂದೇ ಅಲ್ಲ, ನಾನು ಈ ಎಕ್ಸಾಂಪಲ್ ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ನಮ್ಮೊಂದು ವಾಟ್ಸಪ್ ಚಾನಲಲ್ಲಿ ಹಾಕಿದ್ದೆ, ಜಸ್ಟ್ ಇದೇ ಒಂದು ನೋಡ್ಬೋದು. ನೋಡಿ ಇಲ್ಲಿ ಇನ್ನೊಬ್ಬರು ದಯಾನಂದ್ ಸಾಗರ್, ಓಕೆನಾ, ಕಾಣಿಸ್ತಿದ್ದೀರಿ ನೋಡಿ. ಇವರು ದಯಾನಂದ್ ಸಾಗರ್ದು ಒಳ್ಳೆ ರ್ಯಾಂಕ್ ಇರುತ್ತೆ. SCG 23 ಅಲಾಟ್ ಆಗಿದೆ. ರ್ಯಾಂಕ್ ಬಂದ್ಬಿಟ್ಟು 20,07,294. ಇದು ಒಂದು ಓಕೆ ಕೆ ಕಡೆಯಿಂದಾಗಿರೋ ಬಗ್. ಓಕೆನಾ, ನೀವೇನು ಭಯಪಡೋಂತಿಲ್ಲ. ನಮ್ಮ ರ್ಯಾಂಕು ಚೆನ್ನಾಗಿದೆ, ನಮ್ಮ ರ್ಯಾಂಕ್ ಅಷ್ಟಿದೆ, ಬಟ್ ಆದರೆ ಇವ್ರು ಯಾಕೆ ಈ ಥರ ತೋರಿಸ್ತಿದ್ದಾರೆ ಅಂತಂದು ಭಯಪಡೋಂತಿಲ್ಲ. ಆದಷ್ಟು ಬೇಗನೆ ಅದನ್ನ ಸರಿ ಮಾಡ್ತಾರೆ. ಕೇಗಂದ ಈ ಥರ ಪ್ರತಿ ಸರಿ ಆಗುತ್ತೆ. ಇಷ್ಟು ಸಡನ್ನ ರಿಸಲ್ಟ್ ಬಿಟ್ಟು ಸ್ಟೂಡೆಂಟ್ಸು ಪೇರೆಂಟ್ಸ್ಗೆಲ್ಲ ಒಂದು ಸ್ವಲ್ಪ ರ್ಯಾಂಕ್ ಯಾಕೆ ಈ ಥರ ಆಗ್ಬಿಡ್ತು, ರ್ಯಾಂಕ್ ಚೇಂಜಸ್ ಆಯಿತಾ, ದೊಡ್ಡ ಈ ಥರ ಸಡನ್ ಚೇಂಜಸ್ ಆಯಿತಾ ಅಂತಂದು ಎಲ್ಲರಿಗೊಂದು ಭಯ ಅನ್ನೋದಾಗುತ್ತೆ. ಏನಿಲ್ಲ, ಅದು ನಿಮ್ಮ ರ್ಯಾಂಕ್ ಏನಿದೆ ಅದೇ ರ್ಯಾಂಕ್ ಇರುತ್ತೆ. ಬಟ್ ಅದರ ಕಡೆಯಿಂದ ಸ್ವಲ್ಪ ಅಪ್ಡೇಟ್ಸ್ ಅಂದರೆ ಲೈಕ್ ಏನಾಗಿದೆ ಅಂದರೆ ಒಂದು ಸಣ್ಣ ಬಗ್ಗೆ ಎರರ್ ಆಗಿದೆ, ಅದು ಆದಷ್ಟು ಬೇಗನೆ ಸರಿ ಮಾಡ್ತಾರೆ, ವರಿ ಮಾಡೋಂತಿಲ್ಲ. ಜಸ್ಟ್ ನಿಮ್ಮ ರಿಸಲ್ಟ್ನ ಚೆಕ್ ಮಾಡೋದಂದ್ರೆ ಏನಿಲ್ಲ, ಜಸ್ಟ್ CT ನಂಬರ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ಮತ್ತು ಕ್ಯಾಪ್ಚಾ ಹಾಕ್ಬಿಟ್ಟು ನೀವು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ರಿಸಲ್ಟ್ ಚೆಕ್ ಆದಮೇಲೆ ಒಂದಿಷ್ಟು ನೋಟ್ಸ್ ಇದ್ದಾವೆ, ಓದ್ಕೊಳ್ಳಿ. ನಿಮಗೆ ಮೇನ್ ಇಂಪಾರ್ಟೆಂಟ್ ಈ ನೋಟ್ಸು, ಇದನ್ನ ಓದ್ಕೊಳ್ಳಿ. ದಿಸ್ ಈಸ್ ಓನ್ಲಿ ಫಾರ್ ನೋಡಿ ಇಲ್ಲಿ ಅನಿಸುತ್ತೆ ನಿಮಗೆ, ಇಂಡಿಕೇಟಿವ್ ಸೀಟ್ ಸ್ಟೇಟಸ್ ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್. ಇದನ್ನ ತೊಗೊಂಡೋಗ್ಬಿಟ್ಟು ನೀವು ಅಡ್ಮಿಷನ್ ಮಾಡ್ಸಂತಿಲ್ಲ. ಕಾಲೇಜ್ ಶುಡ್ ನಾಟ್ ಅಡ್ಮಿಟ್ ಟು ದ ಕ್ಯಾಂಡಿಡೇಟ್ಸ್ ಅಗೇನ್ಸ್ಟ್ ದಿಸ್ ಮಾರ್ಕ್ ರಿಸಲ್ಟ್ ಶೀಟ್. ಈ ಒಂದು ಮಾರ್ಕ್ ರಿಸಲ್ಟ್ ಮೇಲೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋಲ್ಲ. ರ್ಯಾಂಕ್ ಅಸೈನ್ಡ್ ಆನ್ ಬಿಫೋರ್ 29/6/2026 ಹ್ಯಾಸ್ ಬೀನ್ ಕನ್ಸಿಡರ್ ಫಾರ್ ದ ಪ್ರೊಸೆಸಿಂಗ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಫಾರ್ ರ್ಯಾಂಕ್ ಅಸೈನ್ಮೆಂಟ್ ಆಫ್ಟರ್ 29/6/2020 ವಿಲ್ ಬಿ ಯೂಸ್ ಫಾರ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್. ಓಕೆನಾ, ನೀವು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಬಿಡ್ತಾರೆ, ಆದಷ್ಟು ಬೇಗನೆ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕಾಗಿರುತ್ತೆ. ಆಫ್ಟರ್ ಚೆಕಿಂಗ್ ದ ರಿಸಲ್ಟ್ ಆಫ್ ದ ಮಾರ್ಕ್ ಸೀಟ್ ಅಲಾಟ್ಮೆಂಟ್, ದ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್, ರಿಮೂವ್, ಚೇಂಜಸ್, ಮಾಡಿಫೈ their priority for options for the first round real allotment within the last date fixed for entire options, that is 9/7/2026 10 AM ವರೆಗೂ ಕೊಟ್ಟಿದ್ದಾರೆ. ಓಕೆನಾ, ಅಂದರೆ ನಿಮಗೆ ಇನ್ನೂ ಅಷ್ಟು ಟೈಮ್ ಕೊಟ್ಟಿದ್ದಾರೆ, ಜಾಸ್ತಿ ಟೈಮ್ ಇಲ್ಲ. ಈ ಒಂದು ಫಿಕ್ಸ್ಡ್ ಟೈಮಲ್ಲಿ ಏನಿದೆ ನೀವೇನು ಮಾಡಿ ಚೇಂಜಸ್ ಆದರೆ ಮಾಡಬೇಕಾಗಿರುತ್ತೆ. ತುಂಬ ಕಡಿಮೆ ಟೈಮ್ ಇದೆ ಅಂದರೆ ಓಕೆ, ಇಷ್ಟು ಟೈಮ್ ಆದರೂ ಕೊಟ್ಟಿದ್ದಾರಲ್ವ, ಈ ಟೈಮಲ್ಲೇ ಮಾಡಬೇಕು. ನೀವು ಚೇಂಜಸ್ ಆದರೆ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಓಕೆನಾ, ಈಗ ಫಸ್ಟ್ ರೌಂಡ್ ರಿಸಲ್ಟ್ ನಿಮ್ಗೆ ಅದು ಅಲ್ಲಿವರೆಗೆ ಏನು ಟೈಮ್ ಕೊಟ್ಟರೆ ಅಷ್ಟು ಮಾಡ್ಕೊಳ್ಳಿ. ನೆಕ್ಸ್ಟು ಆಲ್ ದ ಕ್ಯಾಂಡಿಡೇಟ್ ಮಸ್ಟ್ ಎಂಟರ್ ದ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ಸ್. ನಿಮ್ಗೆ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟ್ ಕೂಡ ಕೊಟ್ಟಿದ್ದಾರೆ 9/7/2026 ಅಪ್ ಟು 10 AM ವರೆಗೂ ಅಂತ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಏಬಲ್ ಟು ಚೇಂಜಸ್ ದೇರ್ ಆಪ್ಷನ್ಸ್ ಆಫ್ಟರ್ ಲಾಸ್ಟ್ ಡೇಟ್ ಆ್ಯಂಡ್ ಫಿಕ್ಸ್ಡ್ ಟೈಮ್ ಟು ಡೂ ಸೊ. ಓಕೆನಾ, ಇದಾದಮೇಲೆ ನಿಮಗೆ ಟೈಮು ನಿಮಗೆ ಸಿಗೋದಿಲ್ಲ. ಓಕೆ, ಇದೊಂದು ಚೇಂಜಸ್ ಹೇಳ್ತಿದ್ದಾರೆ. ಇವೊಂದು ಕ್ಯಾಂಡಿಡೇಟ್ಸ್ ಮೇ ನಾಟ್ ಲೈಕ್ ಟು ಮಾಡಿಫೈ ದ ಆಪ್ಷನ್ಸ್ ಆಫ್ಟರ್ ಮಾರ್ಕ್ ಅಲಾಟ್ಮೆಂಟ್ಸ್. he or she may not be get the same seat during the real allotment for as the other candidates may changes their and earlier enter the options. ಅಂದರೆ ಹೇಳ್ತಿದ್ದಾರೆ ಅವರು, ನೀವೇನೋ ಸೀಟ್ ಅಲಾಟ್ಮೆಂಟ್ ನೀವೇನೋ ಚೇಂಜಸ್ ಮಾಡಿಲ್ಲ ಅಂದ್ರೆ ನಿಮ್ಗೆ ಅದೇ ಸೀಟ್ ಸಿಗುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ. ಯಾಕಂದರೆ ಇನ್ನೂ ಮಿಕ್ಕಿರೋಂಥ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ, ಅವರು ಚೇಂಜಸ್ ಮಾಡಿರೋದ್ರಿಂದ ನಿಮಗೆ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಚೇಂಜಸ್ ಓಕೆನಾ, ಅವರು ಚೇಂಜೇ ಆಗುತ್ತೆ ಅಂತ ಹೇಳ್ತಿಲ್ಲ, ಚೇಂಜ್ ಆಗೋದಿಲ್ಲ ಅಂತ ಹೇಳಿದ್ರೆ ಚೇಂಜಸ್ ಅಂದರೆ ಹಾಗೆ ಆಗುತ್ತೆ. ಯಾಕಂದರೆ ನಿಮಗೆ ಇನ್ನೂ ಒಳ್ಳೆ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು, ಇಲ್ಲಾಂದರೆ ಸಿಗದೇ ಇರ್ಬೋದು. ಯಾಕಂದರೆ ಬೇರೆಯವರು ಚೇಂಜಸ್ ಮಾಡೋದ್ರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ಯಾಂಡಿಡೇಟ್ ಕ್ಯಾನ್ ಆಲ್ಸೋ ವ್ಯೂ ದ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ಕಟ್ ಆಫ್ ರ್ಯಾಂಕ್ ಆಫ್ ಮಾರ್ಕ್ ಅಲಾಟ್ಮೆಂಟ್. ಇದ್ರದ್ದು ನೀವು ಏನು ಮಾಡೋದು, ಕಾಲೇಜ್ ವೈಸು, ಕೋರ್ಸ್ ವೈಸು, ಕ್ಯಾಟಗರಿ ವೈಸು ಕಟ್ ಆಫ್ ಮಾಡ್ಬೋದು. ಈ ಕಟ್ ಆಫ್ ಬಿಡ್ತಾರೆ ವೆಬ್ಸೈಟಲ್ಲಿ. ಓಕೆನಾ, ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ದೋಸ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ನಾಟ್ ಎಂಟರ್ಡ್ ಆಪ್ಷನ್ಸ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಕ್ಯಾನ್ ಆಲ್ಸೋ ಎಂಟರ್ ದೇರ್ ಪ್ರಯಾರಿಟಿ ಆರ್ ಆಪ್ಷನ್ಸ್ ಬೈ ರಿಜಿಸ್ಟ್ರಿಂಗ್ ಪೇಯಿಂಗ್ ನಾನ್ ರೀಫಂಡಬಲ್ ಫೀಸ್ ₹750. ಯಾರು ಇಲ್ಲಿವರೆಗಿನ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅವರು ಕೂಡ ಮಾಡ್ಬೋದಾಗಿರುತ್ತೆ. ₹750 ಪೇ ಮಾಡಿ. ಕ್ಯಾಂಡಿಡೇಟ್ಸ್ who have now not been allotted any seat in the mock settlements should verify the options entered by them or advised to more options which they are interested. ಅವ್ರು ಹೇಳ್ತಿದ್ದಾರೆ, ನಿಮ್ಗೇನು ಸೀಟ್ ಇರಲಿಲ್ಲ ಅಂದರೆ ನೀವು ಜಾಸ್ತಿ ಆಪ್ಷನ್ಸ್ನ ಎಂಟ್ರಿ ಮಾಡಿ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪ್ರಿಸರ್ವ್ ದ ಪ್ರಿಂಟ್ಔಟ್ ಆಫ್ ದ ಫೈನಲ್ ಸಬ್ಮಿಟ್ ಆಪ್ಷನ್ಸ್. ನೀವು ಲಾಸ್ಟಿಗೆ ಏನಿರುತ್ತಲ್ಲ, ಲಾಸ್ಟ್ ಫೈನಲಾಗಿ ಏನು ಸಬ್ಮಿಟ್ ಮಾಡಿದ್ರೆ ಅದೊಂದು ಪ್ರಿಂಟ್ಔಟ್ ಆದರೆ ತೊಗೊಳ್ಳಿ ಅಂತ ಹೇಳ್ತಿದ್ದಾರೆ. ಇಷ್ಟು ಕಡೆಯಿಂದ ನಿಮಗೆ ನೋಟ್ಸಲ್ಲಿತ್ತು, ಎಷ್ಟು ತಿಳ್ಕೊಂಡು ಮತ್ತು ನಿಮ್ಮ ಸೀಟ್ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕೊಂಡು ಚೆಕ್ ಮಾಡ್ಕೊಂಡು ಇಷ್ಟು ಇನ್ಫಾರ್ಮೇಷನ್ಸ್ ತಿಳ್ಕೊಂಡಿರಿ. ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ನಿಮ್ಗೆ ಇನ್ನೂ ಇನ್ಫಾರ್ಮೇಷನ್ಸ್ ಕೊಡ್ತೀನಿ. ನಿಮ್ಮ ರ್ಯಾಂಕ್ ಬಂದ್ಬಿಟ್ಟು
7294 ಇದೆ ಅಂತಂದು ಭಯಪಡೋಂತಿಲ್ಲ. ಅದು ಒಂದು ಕೆ ಅವ್ರ ಕಡೆಯಿಂದನೇ ಆಗಿರುವಂಥ ಮಿಸ್ಟೇಕ್ಸ್. ಓಕೆನಾ. ಓಕೆ, ಇದು ನಿಮ್ಮ ಕೆ ಎ ಪೋರ್ಟಲ್ ಲಿಂಕ್ ಕೂಡ ಸಿಗುತ್ತೆ ನಿಮಗೆ. ಆಮೇಲೆ ನಿಮಗೆ ಬಿಟ್ಟ ತಕ್ಷಣ ಈಗ ಆಪ್ಷನ್ ಟ್ರೇ ನೋಡಿ ಲಿಂಕ್ ಕೂಡ ಬಿಟ್ಟಿದ್ದಾರೆ, ಅದು ಎನೇಬಲ್ ಆಗುತ್ತೆ. ನಿಮಗೆಲ್ಲನೂ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ಒಂದು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ದರೆ. ನೆಕ್ಸ್ಟ್ ಇಲ್ಲಿ ನಿಮ್ಗೆ ಇನ್ನೂ ಜಾಸ್ತಿ BVS ಇನ್ನೂ ಕೋರ್ಸಸ್ ಜಾಸ್ತಿ ಆ್ಯಡ್ ಆಗುತ್ತೆ ಇವಾಗ ಸೀಟ್ ಅಲಾಟ್ಮೆಂಟ್ ಆಗಿರೋದ್ರಿಂದ, ಮಾಕ್ ಅಲಾಟ್ಮೆಂಟ್ ಆದ್ದರಿಂದ ಎಡಿಟ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇವಕ್ಕೆ ಏನೇ ಅಪ್ಡೇಟ್ಸ್ ಬಂದರೆ ಕೆ ಕಡೆಯಿಂದ ನಾವು ಒಂದು ಅಪ್ಡೇಟ್ ಮಾಡ್ತಾ ಇರ್ತೀವಿ. ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಮುಂದಿನ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.